ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಬನ್ 2.0ದು ಮನೆಯ ಒಂದು ಅಪ್ಲಿಕೇಶನ್ಗೆ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ಕಂಪ್ಲೀಟ್ ಒಂದು ವಿಡಿಯೋನ ಮಾಡಿದ್ದೇನೆ. ಸೊ ಅದನ್ನು ಕಂಪ್ಲೀಟಾಗಿ ನೀವು ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಫಾರ್ವರ್ಡ್ ಮಾಡೋದ್ರಿಂದ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಅರ್ಥ ಆಗೋಲ್ಲ. ಸೊ ಹಾಗಾಗಿ ನೀವು ಯಾರಾದರೂ ಮೊಬೈಲಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಿ ಅಥವಾ ಲ್ಯಾಪ್ಟಾಪಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಿ ಅಂದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಮನೆ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಅರ್ಬನ್ ಮಾತ್ರ ಮನೆಗಳನ್ನು ಕನ್ಫರ್ಮ್ ಆಗಿದ್ದಾವೆ. ಸೊ ರೂರಲ್ದು ಕನ್ಫರ್ಮ್ ಆದಾಗ ನಿಮಗೆ ರೂರಲ್ ಕೂಡ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಆನ್ಲೈನ್ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಇವಾಗ ಒಂದು ಅರ್ಬನ್ ನಗರ ಪ್ರದೇಶದಲ್ಲಿ ಇರುವವರಿಗೆ 2,50,000 ರೂಪಾಯಿ ಧನ ಸಹಾಯ ಸಿಗುತ್ತೆ. ಕೆಲವೊಂದು ಸಲ 3 ಲಕ್ಷ ರೂಪಾಯಿವರೆಗೂ ನಿಮಗೆ ಒಂದು ವಸ್ತು ಯೋಜನೆಯಲ್ಲಿ ಒಂದು ಧನ ಸಹಾಯ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ನಗರ ಪ್ರದೇಶದಲ್ಲಿ ವಸತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲೆಗಳಿದೆ ನೋಡಿ. ಅರ್ಜಿದಾರರ ಒಂದು ಆಧಾರ್ ಕಾರ್ಡು ಕಂಪಲ್ಸರಿ ಬೇಕು, ಜೊತೆಗೆ ಜಾತಿ ಆಧಾರ ಪ್ರಮಾಣಪತ್ರ ಬೇಕು, ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಬೇಕು, ಪ್ರಾಪರ್ಟಿ ದಾಖಲೆ ಅಂದರೆ ಮನೆಯ ಒಂದು ಯಾರ ಹೆಸರಲ್ಲಿ ಇರುತ್ತೆ ಅಥವಾ ಕುಲ್ಲ ಜಾಗ ಯಾರ ಹೆಸರಲ್ಲಿ ಇರುತ್ತೋ ಅವರ ಒಂದು ದಾಖಲಾತಿ ಅಂದರೆ ಮನೆಯ ದಾಖಲಾತಿ ಬೇಕು, ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಬೇಕು, ಅಲ್ಲಿ ಸದಸ್ಯರನ್ನ ಆ್ಯಡ್ ಮಾಡೋದಿರುತ್ತೆ ಮಕ್ಕಳನ್ನ. ಸೊ ಕುಟುಂಬ ಸದಸ್ಯರು ಕೂಡ ಬೇಕಾಗುತ್ತೆ, ಮತ್ತು ಪ್ಯಾನ್ ಕಾರ್ಡ್ ಕೂಡ ಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ಮ್ಯಾಂಡೇಟರಿ ಅಲ್ಲ, ಸೊ ಇದು ನಡೆಯುತ್ತೆ. ಕೆಲವು ಸಲ ಅದು ಹಾಕ್ಲಿಕ್ಕೆ ಮುಂದೆ ಹೋಗೋದಿಲ್ಲ. ಸೊ ಪ್ಯಾನ್ ಕಾರ್ಡ್ ಇರಲೇಬೇಕು. ಸೊ ಇದ್ದಲ್ಲಿ ಅಂತ ಕೊಟ್ಟಿದ್ದಾರೆ, ಬಟ್ ಬೇಕೇ ಬೇಕಿದು ಅಂದಾಗ ಮಾತ್ರ ಅಪ್ಲಿಕೇಶನ್ ತೊಗೊಳುತ್ತೆ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ PM ಆವಾಸ್ ಅಂತ ಸರ್ಚ್ ಮಾಡಿ. PM ಆವಾಸ್ ಯೋಜನೆ 2.0 ಅಂತ ಸರ್ಚ್ ಮಾಡಿ. ನಗರವಾಸಿಗಳಿಗೆ ಇದು ಬರುತ್ತೆ. PMAY ಅರ್ಬನ್ gov.in ಅಂತ ಸರ್ಚ್ ಕೊಟ್ಟರು ಕೂಡ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇದನ್ನು ಇಂಟು ಮಾಡ್ಕೊಳ್ಳಿ. ಒಂದು ಪಾಪಪ್ ವಿಂಡೋ ಓಪನ್ ಆಗಿರುತ್ತೆ. ಸೊ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಡೀ ಭಾರತದಲ್ಲಿ 1 ಕೋಟಿ ಮನೆಗಳು ಬಂದಿದ್ದಾವೆ ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ. 1 ಕೋಟಿ ನ್ಯೂ ಮನೆಗಳಂತ ಕೊಟ್ಟಿದ್ದಾರೆ. ಅರ್ಬನ್ ಮತ್ತು ರೂರಲ್ ಎಲ್ಲ ಸೇರಿಸಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಅಪ್ಲೈ ಫಾರ್ PMAY ಅರ್ಬನ್ 2.0 ಅಂತ ಕೊಟ್ಟಿರಲಿ. ಫಸ್ಟ್ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ಈ ರೀತಿಯಾಗಿ. ಸೊ ಇದರಲ್ಲಿ ಅಪ್ಲೈ ಫಾರ್ PMAY U 2.0 ಅಂತ ಮತ್ತೆ ಇಲ್ಲಿ ಕಾಣ್ತಾ ಇದೆ ಮೇಲ್ಗಡೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಂಟ್ರಕ್ಷನ್ ಫಾರ್ ಯೂಸರ್ ಅಂತಿದೆ. ಸೊ ಇಂಟ್ರಕ್ಷನನ್ನು ಓದ್ಕೊಳ್ಳಿ. ಕೊಟ್ಟಿರ್ತಾರೆ ಯಾವ ಒಂದು ಸ್ಕೀಮ್ಗಳಿಗೆ ಮನೆಗಳಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಏನೆಲ್ಲ ಇದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಸ್ಕೀಮನ್ನು ಓದ್ಕೊಳ್ಳಿ. ಇಂಗ್ಲೀಷ್ ಗೊತ್ತಾಗಿಲ್ಲ ಅಂದರೆ ಇದನ್ನು ಕಾಪಿ ಮಾಡಿಕೊಂಡು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ನೋಡ್ಕೊಳ್ಳಿ. ಹಿಂದಿ ಬರೋರಿಗೆ ಇಲ್ಲಿ ಹಿಂದಿಯಲ್ಲಿ ಕೂಡ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಕ್ಲಿಕ್ ಟು ಪ್ರೊಸೀಡ್ ಅಂತಿದೆ, ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನಂತರ ರಿಕಾರ್ಡ್ ಡಾಕ್ಯುಮೆಂಟು ಅವಾಗಲೇ ಹೇಳಿದೆ ನಿಮಗೆ ಏನು ಬೇಕು ಅಂತ. ಸೊ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ ಮತ್ತು ಹಿಂದಿಯಲ್ಲಿ. ಸೊ ನೋಡಿಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಪ್ರೀ ರಿಕ್ವಸೈಡ್ ಪ್ಯಾರಾಮೀಟರ್ಸ್ ಆರ್ ಎಲಿಜಿಬಿಲಿಟಿ ಚೆಕ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ಪೂರ್ವಾನುಮತಿ ಅರ್ಹತೆ ಅಂದರೆ ಅರ್ಹತೆ ಎಲಿಜಿಬಲ್ ಇದೆಯಾ ಇಲ್ಲ ಅಂತ ಚೆಕ್ಕನ್ನು ಮಾಡ್ಕೋದಕ್ಕೆ ಇಲ್ಲಿ ಕೆಲವೊಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಇವನ್ನ ಫಿಲ್ ಮಾಡಲೇಬೇಕು. ಸೊ ಮೊದಲಿಗೆ ಸೆಲೆಕ್ಟ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. BLC ಆರ್ AHP ಪ್ರಾಜೆಕ್ಟ್ ಅಥವಾ ಪ್ರಾಜೆಕ್ಟ್ ISS ಅಂತ ಕೊಟ್ಟಿದ್ದಾರೆ. ಒಟ್ಟು ಇಲ್ಲಿ 3 ಇದಾವೆ ಪ್ರಾಜೆಕ್ಟು, BLC, AHP ಮತ್ತು ISS ಅಂತ ಒಟ್ಟು 3 ಇದ್ದಾವೆ. ಸೊ ನಮ್ಗೆ ಇದರಲ್ಲಿ ಬೇಕಾಗಿದ್ದು BLC ತೊಗೊತೀವಿ ನಾವು. ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸ್ಟೇಟ್ ಸೆಲೆಕ್ಟ್ ಮಾಡ್ಕೊತಾರೆ. ಹೌಸ್ ಹೋಲ್ಡ್ ಆ್ಯನ್ಯುವಲ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಮನೆ ಯಾರ ಹೆಸರಲ್ಲಿ ಆಗ್ತಾ ಇದ್ದೀರಾ ಅವರ ಒಂದು ಆ್ಯನ್ಯುವಲ್ ಇನ್ಕಮ್ ವಾರ್ಷಿಕ ಆದಾಯವನ್ನು ಹಾಕಬೇಕು. ವಾರ್ಷಿಕ ಆದಾಯ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ಜಾತಿ ಆದಾಯ ಪ್ರಮಾಣಪತ್ರದಲ್ಲಿ ಕೊಟ್ಟಿರ್ತಾರೆ. ಅದೇ ಒಂದು ಆದಾಯವನ್ನು ಇಲ್ಲಿ ಎಂಟ್ರನ್ನು ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಒಂದು 18ರಿಂದ 20, 30, 40, 50,000 ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಹೇಳಿದ ಅವಾಗೆ BLC, AHP, ISS ಅಂತ ಕೊಟ್ಟು 3 ಸ್ಕೀಮ್ ಇದಾವೆ. ಮನೆ ಸ್ಕೀಮ್ನಲ್ಲಿ 3 ಸ್ಕೀಮಿಗೆ ಒಂದೊಂದು ಥರನಾಗಿ ಒಂದು ಅಮೌಂಟನ್ನು ಇಟ್ಟಿರ್ತಾರೆ. ಮೊದಲು ಇಂಟ್ರಕ್ಷನ್ ಏನು ಬಂತಲ್ಲ, ಆ ಇಂಟ್ರೆಸ್ಟ್ನಲ್ಲಿ ಇದನ್ನು ಇಂಟ್ರಕ್ಷನ್ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಯಾವ್ಯಾವ ಸ್ಕೀಮ್ಗೆ ಎಷ್ಟೆಷ್ಟು ಅಮೌಂಟು ಯಾವ ರೀತಿ ಇದನ್ನು ಪ್ರೊಸೆಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. BLC ಬೆನಿಫಿಷರಿ ಲೀಡ್ ಕಾಂಟ್ರಾಕ್ಷನ್ ಅಂತ. ಸೊ ನಮಗಿದು ಅನ್ವಯ ಆಗುತ್ತೆ. ಸೊ ನಾನು ಇದು ತೊಗೊತಾ ಇದ್ದೀನಿ. 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ ಈ ಒಂದು ಸಹಾಯಧನ ಸಿಗುತ್ತೆ ಈ ಒಂದು ಮನೆ ಸ್ಕೀಮ್ನಲ್ಲಿ.
ಸೊ ಮಿಕ್ಕುಳಿದಕ್ಕೆ ಬೇರೆ ಬೇರೆ ಥರನಾಗಿದೆ. ಸೊ ನಮಗೆ ಇದು ಬೇಕಾಗಿಲ್ಲ ಬೇರೆದು. ಸೊ ನಮಗೆ ಇದೇ ಬೇಕಿದ್ದು ಹಾಕ್ಕೊಂಡಿದ್ದೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಇವು ಬಗ್ಗೆ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. BLC ಅಂದರೆ ಏನು, AHP ಅಂದರೆ ಏನು, ISS ಅಂದರೆ ಏನಪ್ಪ ಅಂತ ಡೀಟೇಲ್ ಆಗಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ನೋಡ್ಕೊಳ್ಳಿ. ಅದರ ನಂತರ ಡು ಯು ಓನ್ ಯಾ ಪಕ್ಕಾ ಹೌಸ್ ಎನಿವರ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಭಾರತದಲ್ಲಿ ಎಲ್ಲಾದರೂ ನಿಮ್ಮದು ಒಂದು ಪಕ್ಕಾ ಹೌಸನ್ನು ಮಾಡ್ಕೊಂಡಿದ್ದಾರೆ ಇದಾ ನಿಮ್ಮ ಹತ್ರ ಅಂತ ಕೇಳ್ತಾ ಇದೆ. ಸೊ ಮನೆ ಇದ್ದರೆ ಹೆಸರನ್ನ ಹಾಕಬೇಕು, ಇಲ್ಲಾಂದರೆ ಮನೆ ಇದಿಲ್ಲ ನೋ ಅಂತ ಹಾಕ್ಕೊಳ್ಳಿ. ಮನೆ ಇರಲಾರ್ದವರಿಗೆ ಇದು ಮನೆ ಆಗ್ತಾ ಇರೋದು. ಸೊ ಹಾಗಾಗಿ ಇಲ್ಲ ಅಂತಲೇ ಹಾಕಬೇಕು. ಯಾವ ಯು ಅವೈಲ್ಡ್ ಬೆನಿಫಿಟ್ ಅಂಡರ್ ಎನಿ ಹೌಸಿಂಗ್ ಸ್ಕೀಮ್ ಫಾರ್ ಸೆಂಟ್ರಲ್ ಅಂತ ಕೊಟ್ಟಿದ್ದಾರೆ. ನೀವು ಇದಕ್ಕಿಂತ ಮುಂಚೆ ಒಂದು ಯಾವುದಾದ್ರೂ ಹೌಸಿಂಗ್ ಸ್ಕೀಮಲ್ಲಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ನಲ್ಲಿ 20 ವರ್ಷದ ಕಳೆದ ಒಂದು 20 ವರ್ಷದಲ್ಲಿ ಏನೋ ಪಡ್ಕೊಂಡಿದ್ದೀರಾ ಅಂತ ಕೇಳುತ್ತೆ. ಈ ಥರ ಬೆನಿಫಿಟ್ ಏನು ಪಡ್ಕೊಂಡಿದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕು. ಬೆನಿಫಿಟ್ ಯಾವುದೇ ರೀತಿ ಪಡೆದಿಲ್ಲ ಅಂದರೆ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಚೆಕ್ ಎಲಿಜಿಬಿಲಿಟಿ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿ ಬರುತ್ತೆ. ಇದರಲ್ಲಿ ಪ್ಲೀಸ್ ಎಂಟರ್ ಆಧಾರ್ ಅಂತಿದೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಅವರ ಹೆಸರನ್ನು ಎಂಟರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರು ಅವರ ಹೆಸರು ಹಾಕಬೇಕು. ಯಾರ್ದು ಮನೆ ಆಗ್ತಾ ಇದೆಯಲ್ಲ ಅಪ್ಲಿಕೇಶನ್ ಅವ್ರದ್ದು. ಸೊ ಕೆಳಗಡೆ ಬಂದು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಇಲ್ಲಿ ಜನರೇಟ್ OTP ಅಂತ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರುವ ಮೊಬೈಲ್ಗೆ OTP ಬರುತ್ತೆ. ಬಂದಿರುವಂಥ OTPಯನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಬರುತ್ತೆ ಸೆಂಟ್ OTP ಅಂತ. ಸೊ ಓಕೆ ಅಂತ ಕ್ಲಿಕ್ ಮಾಡಿ ಬಂದಿರುವಂಥ OTP ಹಾಕಿಸಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಫಾರ್ ಬೆನಿಫಿಷಿಯರಿ ಲೀಡ್ ಕನ್ಸ್ಟ್ರಕ್ಷನ್ ಅಂತ ಬಂದಿದೆ. ಇಲ್ಲಿ ಒಟ್ಟು 5 ಸ್ಟೆಪ್ ಇದ್ದಾವೆ ನೋಡಿ. 5 ಸ್ಟೆಪ್ಪು ಕಂಪ್ಲೀಟ್ ಮಾಡಬೇಕು, ಅಂದಾಗ ಮಾತ್ರ ಲಾಸ್ಟಲ್ಲಿ ಸಬ್ಮಿಟ್ ಆಗುತ್ತೆ. ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸು. ಸೊ ಅಪ್ಲಿಕೇಶನ್ ಯಾರ್ದು ಹಾಕ್ತಾ ಇದ್ವಿ, ಸೊ ಅದರಲ್ಲಿ ಅವರ ಹೆಸರು ಫಸ್ಟಿಗೆ ಬರುತ್ತೆ. ಇಲ್ಲಿ ನೋಡಿ ಅವರ ಹೆಸರಲ್ಲಿ ಶೋ ಆಗುತ್ತೆ. ಸೊ ಅವರ ಆಧಾರ್ ನಂಬರ್ಲಿ ಶೋ ಆಗುತ್ತೆ. ಅವರಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು. ಪ್ಯಾನ್ ಕಾರ್ಡ್ ನಂಬರ್ ಕೊಟ್ಟಿದ್ದಾರೆ. ಪ್ಯಾನ್ ಕಾರ್ಡ್ ನಂಬರ್ ಇಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ. ಸೊ ಇಲ್ಲಿ ಸ್ಟಾರ್ ಮಾರ್ಕ್ ಇದ್ದಾವೆ ರೆಡ್ ಕಲರಲ್ಲಿ. ಸೊ ಅವು ಮ್ಯಾಂಡೇಟರಿ ಫೀಲ್ಡ್ ತುಂಬಲೇಬೇಕು, ಅದನ್ನು ಖಾಲಿ ಬಿಟ್ಟು ಮುಂದ್ಗಡೆ ಹೋಗಿಲ್ಲ. ಹಾಗಾಗಿ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕಿ, ಅದನಂತರ ಡೇಟ್ ಆಫ್ ಬರ್ತ್ ಹಾಕಿ, ಆಧಾರ್ ಕಾರ್ಡ್ನಲ್ಲಿರುವಂಥ ಡೇಟ್ ಆಫ್ ಬರ್ತನ್ನು ಹಾಕಿ, ಅದನಂತರ ಮೊಬೈಲ್ ನಂಬರು, ಇಲ್ಲಿ ಮೊಬೈಲ್ ನಂಬರ್ ಚಾಲ್ತಿರೋದು ಹಾಕಿ, ಅದನಂತರ ಇಮೇಲ್ ID ಹಾಕ್ಕೊಳ್ಳಿ ಚಾಲ್ತಿರೋದು. ಅದರ ನಂತರ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಮೆರಿಟಲ್ ಸ್ಟೇಟಸ್ ಅಂತ ಕೇಳುತ್ತೆ, ಮದುವೆ ಆಗಿದೆ ಇಲ್ಲ ಅಂತ. ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ, ಆಗಿದ್ದರಿಂದ ಅನ್ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ. ಅದಾದ ನಂತರ ಆರ್ ಯು ಅರ್ಪನ್ ಅಂತ ಕೇಳುತ್ತೆ. ಅಂದರೆ ನೀವೊಬ್ಬರು ಅನಾಥರ ಅಂತ ಕೇಳುತ್ತೆ. ಅರ್ಪನ್ ಅನಾಥರ ಆಗಿದ್ದರೆ ಎಸ್ ಅಂತ ತೊಗೋಬೇಕು. ಅನಾಥರ ಆಗಿದ್ದಿಲ್ಲ ಅಂದರೆ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪು ಫಾದರ್ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಂತಿದೆ. ಸೊ ಫಾದರ್ ನೇಮ್ ಇಲ್ಲಿ ಎಂಟರ್ ಮಾಡಬೇಕು. ಆದ ನಂತರ ಫಾದರ್ಸ್ ಆಧಾರ್ ಕಾರ್ಡ್ ನಂಬರ್ ಅಂತಿದೆ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ತಂದೆ ಬದುಕಿದ್ರೆ ಮಾತ್ರ ಇಲ್ಲಿ ಅವರ ಹೆಸರು, ಅವರ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಅವ್ರು ಜೀವಂತ ಇಲ್ಲ ಅಂದರೆ ಇಲ್ಲಿ ಲೇಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಅದನ್ನು ಲೇಟ್ ಅಂತ ತೊಗೊಳ್ಳಿ. ಡೆತ್ ಆದರೆ ಲೇಟ್ ಅಂತ ತೊಗೋಬೇಕು. ಅವಾಗ ಆಧಾರ್ ಕಾರ್ಡ್ ನಂಬರ್ ಕೇಳೋದಿಲ್ಲ, ಖಾಲಿ ಹೆಸರು ಮಾತ್ರ ಕೇಳುತ್ತೆ. ಹೆಸರನ್ನು ಹಾಕ್ಕೊಳ್ಳಿ. ಅದೇ ರೀತಿಯಾಗಿ ಮದರ್ಸ್ ನೇಮ್ ಅಂತಿದೆ. ಮದರ್ ನೇಮ್ ಕೂಡ ಅಷ್ಟೇ, ಅವರು ಜೀವಂತ ಆಗಿದ್ದರೆ ಮಾತ್ರ ಅವ್ರ ಹೆಸರು ಆಧಾರ್ ಕಾರ್ಡ್ ನಂಬರ್ ಹಾಕಿ. ಅವ್ರು ಜೀವಂತ ಆಗಿಲ್ಲ ಡೆತ್ ಆಗಿದ್ದಾರೆ ಅಂದರೆ ಲೇಟ್ ಅಂತ ಟಿಕ್ ಮಾಡ್ಕೊಳ್ಳಿ. ಜಸ್ಟ್ ಹೆಸರು ಹಾಕ್ಕೊಳ್ಳಿ, ಆಧಾರ್ ಕಾರ್ಡ್ ನಂಬರ್ ಕೇಳೋದಿಲ್ಲ. ಅದೇ ರೀತಿಯಾಗಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಕೇಳುತ್ತೆ. ಉದ್ಯೋಗ ರೋಜಗಾರಕ್ಕೆ ಸ್ಥಿತಿ ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ, ಸೊ ಇಲ್ಲಿ ಯಾವ ಥರ ಕೆಲಸ ಅಂತ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಸ್ಟೇಟಸ್ಸು ಸೆಲ್ಫ್ ಎಂಪ್ಲಾಯ್ಡ್, ಸ್ವಂತ ಬಿಸ್ನೆಸ್ ಇದೆಯಾ, ಅಥವಾ ಸ್ಯಾಲ್ರಿ ಪರ್ಸನ್ ಆಗಿದ್ದೀರಿ, ಅಥವಾ ರೆಗ್ಯುಲರ್ ವೇಜಸ್ ಅಂದರೆ ದಿನಗೂಲಿ ನೌಕರರ ಅಥವಾ ಕೂಲಿ ಕಾರ್ಮಿಕರ, ನಾಟ್ ಎಂಪ್ಲಾಯ್ಡ್ ಅಂತಿದೆ, ಏನು ಕೆಲಸ ಮಾಡ್ತಾ ಇಲ್ಲ, ಆಧಾರ್ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟರಲ್ಲಿ ಯಾವುದು ನಿಮಗೆ ಅನ್ವಯ ಆಗುತ್ತೆ, ಸೊ ಅದನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಆಕ್ಯುಪೇಷನ್ ಆಫ್ ದ ಅಪ್ಲಿಕ್ಯಾಂಟ್ ಅಂತ ಕೇಳ್ತಾ ಇದೆ. ಅರ್ಜಿದಾರರು ಮಾಡುವಂಥ ಉದ್ಯೋಗದ ವಿಧ ಅಂತ ಕೇಳ್ತಾ ಇದೆ. ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅದನ್ನು ಹಾಕೋಬೇಕು. ಸೊ ಇಲ್ಲಿ ನಾನು ಕೂಲಿ ಮಾಡ್ತಾ ಇರೋರು ಅಪ್ಲಿಕೇಶನ್ ಹಾಕೋರು, ಸೊ ಕೂಲಿ ಅಂತ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಮತ್ತೆ ಇಲ್ಲಿ ರಿಲಿಜನ್ ಕೇಳುತ್ತೆ. ರಿಲಿಜನ್ ಹಿಂದೂ, ಮುಸ್ಲಿಂ, ಕ್ರಿಸ್ತ, ಸಿಖ್, ಜೈನ ಅಂತ ಈ ರೀತಿಯಾಗಿ ಎಲ್ಲ ಧರ್ಮದ ಹೆಸರು ತೋರಿಸುತ್ತೆ. ಸೊ ಇದರಲ್ಲಿ ಅನ್ವಯ ಆಗೋದನ್ನು ಹಾಕ್ಕೊಳ್ಳಿ. ಅದಾದ ನಂತರ ಮತ್ತೆ ಇಲ್ಲಿ ಕ್ಯಾಟಗರಿ ಕೇಳುತ್ತೆ. ಕ್ಯಾಟಗರಿ SC ST ಜನರಲ್ಲು OBC 4 ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಅನ್ವಯ ಆಗುತ್ತೋ ಅದನ್ನು ನೀವು ಹಾಕ್ಕೊಳ್ಳಿ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಕೇಳುತ್ತೆ. ಅರ್ಜಿದಾರರು ಏನಾದರೂ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿದ್ದರೆ ಇಲ್ಲಿ ಅದನ್ನು ಎಂಟರ್ ಮಾಡಬೇಕು. ಏನು ಎಜುಕೇಷನ್ ಇಲ್ಲ ಅವ್ರದ್ದು, ಅನಕ್ಷರಸ್ಥರಿದ್ದಾರೆ ಅಂದರೆ ನೋ ಎಜುಕೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಡು ಯು ಬಿಲಾಂಗ್ ಟು ಬೆನಿಫಿಷಿಯರಿ ಆಫ್ PM ಸ್ವನಿಧಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್, ಅಂಗನವಾಡಿ ವರ್ಕರ್ ಆರ್ ಆರ್ಟಿಷನ್ ಅಂಡರ್ PM ವಿಶ್ವಕರ್ಮ ಆರ್ ಸಫಾಯಿ ಕರ್ಮಚಾರಿ
ಚಾಲೋ ರೆಸಿಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಇವಕ್ಕೆ ಏನಾದರೂ ನೀವು ಅನ್ವಯಿಸಿದ ಅಂತ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಯಾವುದಾದ್ರು ನಿಮಗೆ ಅನ್ವಯ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಏನು ಕೊಟ್ಟಿದ್ದಾರಲ್ಲ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅಥವಾ ಬೀದಿ ಬದಿ ವ್ಯಾಪಾರ ಆಗಿರ್ಬೋದು, ಅಂಗನವಾಡಿ ವರ್ಕರ್ ಆಗಿರ್ಬೋದು, ಆರ್ಟಿಷಿಯನ್ ಕಲಾವಿದರಾಗಿರ್ಬೋದು, PM ವಿಶ್ವಕರ್ಮದಲ್ಲಿ ಬರ್ತಾರಲ್ಲ ಅಂಥವ್ರಿಗೆ ಕಲಾವಿದರಾಗಿರ್ಬೋದು, ಮತ್ತು ಸಫಾಯಿ ಕರ್ಮಚಾರಿಗಳಾಗಿದ್ದಾರೆ ಸ್ಲಮ್ ಬೋರ್ಡ್ನಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇಂಥವೆಲ್ಲ ನಿಮಗೆ ಅನ್ವಯ ಆಗಿದ್ದಲ್ಲಿ ಮಾತ್ರ ಎಸ್ ಅಂತ ತಗೋಬೇಕು. ಇವು ಯಾವ ಅನ್ವಯ ಆಗಿಲ್ಲ ಅಂದರೆ ನಿಮಗೆ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನಂತರ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ಅದು ಮತ್ತೆ ಮುಂದೆ ಹೋಗುತ್ತೆ ನೋಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟ ನಂತರ ರೆಕಾರ್ಡ್ ಸೇವ್ ಸಕ್ಸಸ್ಫುಲ್ಲಿ ಅಂತ ಈ ರೀತಿಯಾಗಿ ಬಂದಿದೆ. ಸೊ ಓಕೆ ಅಂತ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಅಂತ ಬಂದಿದೆ. ಸೊ ಈ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ನಲ್ಲಿ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗಬೇಕು. ಮೊದಲಿಗೆ ಈಗ ಒಬ್ಬರು ಅರ್ಜಿದಾರರು ಮಹಿಳೆದು ಹಾಕ್ತಾ ಇದ್ದೀನಿ, ಆ ಮಹಿಳೆದ ಗಂಡಂದು ಹಾಕಬೇಕಾಗುತ್ತೆ. ಸೊ ಆ ಒಂದು ಗಂಡಂದು ಅವರ ಒಂದು ಮಕ್ಕಳದು ಹೆಸರು, ಅದ ನಂತರ ಅವ್ರ ಡೇಟ್ ಆಫ್ ಬರ್ತು, ಅದ ನಂತರ ಇಲ್ಲಿ ಅವರ ಒಂದು ರಿಲೇಷನ್ನು, ವೈಫ್ ಆಗ್ತಾರ, ಮಗ ಆಗ್ತಾರ, ಮಗಳಾಗ್ತಾರ, ಫಾದರ್ ಮದರ್ ಅಂತ ಕೇಳ್ತಾ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ. ಅದ ನಂತರ ಮೇಲ್ ಆರ್ ಫಿಮೇಲ್ ಕೇಳುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ, ಆನಂತರ ಅವ್ರನ್ನ ಆಕ್ಯುಪೇಷನ್ ಕೇಳುತ್ತೆ, ಏನು ಮಾಡ್ತಾರೆ ಕೆಲಸ, ಅದನ್ನು ಹಾಕೊಂಡು ಇಲ್ಲಿ ಆ್ಯಡ್ ಅಂತಿದೆ ನೋಡಿ, ಒಂದು ಆ್ಯಡ್ ಮಾಡ್ತಾ ಹೋಗಿ. ಎಷ್ಟು ಜನ ಇದ್ದಾರೆ ಸೇಮ್ ಅಷ್ಟು ಜನಕ್ಕೆ ಕೂಡ ಅವ್ರ ಹೆಸರು, ಡೇಟ್ ಆಫ್ ಬರ್ತು, ಏನು ಸಂಬಂಧ ಆಗ್ತಾರೆ, ಜೆಂಡರು, ಅವ್ರ ಆಧಾರ್ ಕಾರ್ಡ್ ನಂಬರು, ಏನು ಕೆಲಸ ಮಾಡ್ತಾರೆ ಎಲ್ಲ ಹಾಕಿ ಇಲ್ಲಿ ಆ್ಯಡ್ ಅಂತ ಮಾಡ್ತಾ ಹೋಗ್ಬೇಕು. ಎಷ್ಟು ಜನ ಇದ್ದಾರೆ ಅಷ್ಟು ಜನ ಆ್ಯಡ್ ಮಾಡಬೇಕು. ಮಾಡಿದ ನಂತರ ಮತ್ತೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಏನು ಕೇಳ್ತಾ ಯುವರ್ ಮ್ಯಾರಿಟಲ್ ಸ್ಟೇಟಸ್ ಇಸ್ ಮ್ಯಾರಿಡ್, ಸೊ ಪ್ಲೀಸ್ ಎಂಟರ್ ಯುವರ್ ಸ್ಪೌಸ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಸೊ ಒಬ್ಬರದೇ ಹಾಕಂಗಿಲ್ಲ. ಸೊ ಫ್ಯಾಮಿಲಿ ಡೀಟೇಲ್ಸು ನನಗೆ ಒಬ್ಬರದೇ ಹಾಕಿ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋದೆ, ಬಟ್ ಅದು ಹೋಗ್ತಾ ಇಲ್ಲ. ಸೊ ಮ್ಯಾರಿಡ್ ಅಂತ ಹಾಕಿದ್ದೀರಾ, ಸೊ ಡೀಟೇಲ್ಸ್ ಹಾಕಿ ಅಂತ ಕೇಳ್ತಾ ಇದೆ. ಸೊ ಓಕೆ ಅಂತ ಕ್ಲಿಕ್ ಮಾಡಿದ್ದೀನಿ ನೋಡಿ. ಫ್ಯಾಮಿಲಿ ಡೀಟೇಲ್ಸು ರೆಕಾರ್ಡ್ ಸೇವ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಇವಾಗ ಹೌಸ್ ಹೋಲ್ಡ್ ಡೀಟೇಲ್ಸ್ ಅಂತ ಬಂದಿದೆ. ಹೌಸ್ ಹೋಲ್ಡ್ ಡೀಟೇಲ್ಸಲ್ಲಿ ಹೌಸ್ ಹೋಲ್ಡ್ ಕ್ಯಾಟಗರಿ ಕೇಳ್ತಾ ಇದೆ. ಸೊ ಇಲ್ಲಿ ಆಟೋಮೆಟಿಕ್ ಆಗಿ EWS LIG MIG ಅಂತ ಬಂದಿದೆ. ಸೊ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿಬಿಟ್ಟಿರೋದು. ಸೊ ಚೇಂಜ್ ಮಾಡೋಕ್ಕೆ ಅವಕಾಶ ಇಲ್ಲ, ಅದನ್ನು ಹಾಗೆ ಬಿಟ್ಬಿಡಿ. ವೆದರ್ ದ ಫ್ಯಾಮಿಲಿ ಓನ್ಸ್ ಪಕ್ಕಾ ಹೌಸ್ ಎನಿವೇರ್ ಇನ್ ಇಂಡಿಯಾ ಅಂತ ಕೇಳುತ್ತೆ. ಸೊ ಇಲ್ಲ ಅಂತ ಅವಾಗಲೇ ಕೊಟ್ಟಿದ್ದೀವಿ. ಸೊ ಆಟೋಮೆಟಿಕ್ಕಾಗಿ ಇಲ್ಲ ಅಂತ ಬಂದಿದೆ, ನೋ ಅಂತ. ಸೊ ಆನಂತರ ಆ್ಯಾವ್ರೇಜ್ ಆ್ಯನ್ಯಲ್ ಹೌಸ್ ಹೋಲ್ಡ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ಅವಾಗಲೇ ಇನ್ಕಮು ಸ್ಟಾರ್ಟಿಂಗಲ್ಲಿ ಹಾಕಿದ್ವಿ ನಾವು ಆ್ಯನ್ಯಲ್ ಇನ್ಕಮು. ಸೊ ಅದು ಕೂಡ ಆಟೋಮೆಟಿಕ್ಕಾಗಿ ಬಂದಿದೆ. ಸೊ ಏನು ಚೇಂಜ್ ಮಾಡೋವಾಗಿಲ್ಲ. ಅದನಂತರ ಅಪ್ಲೋಡ್ ಇನ್ಕಮ್ ಪ್ರೂಫ್ ಅಂತ ಕೇಳ್ತಾ ಇದೆ. ಇಲ್ಲಿ ಇನ್ಕಮ್ ಪ್ರೂಫ್ ಅಂದರೆ ನಿಮ್ಮ ಜಾತಿ ಆದಾಯ ಪ್ರಮಾಣಪತ್ರದ ಏನಿರುತ್ತಲ್ಲ ಆದಾಯ ಪ್ರೂಫು ಅದನ್ನ ಹಾಕಬಹುದು, ಅಥವಾ ಇನ್ಕಮ್ ಟ್ಯಾಕ್ಸ್ ಫೈಲ್ ಇದ್ದರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಹಾಕ್ಬೋದು, ಸೆಲ್ಫ್ ಸರ್ಟಿಫಿಕೇಟು ಅಥವಾ ಅಫಿಡೇಟು ಕೂಡ ಹಾಕ್ಬೋದು. ಇನ್ಕಮ್ ಪ್ರೂಫ್ ಏನಿಲ್ಲ ಅಂದರೆ ನಮಗೇನು ದುಡಿಯೋದಿಲ್ಲ, ದುಃಖ ಪಡೆಯೋದಿಲ್ಲ, ಸೊ ನಮ್ದು ಇನ್ಕಮ್ ಇಲ್ಲ ಅಂತ ನೀವೊಂದು ಈ ಸ್ಟಾಂಪಲ್ಲಿ 20 ರೂಪಾಯಿ ಸ್ಟಾಂಪಲ್ಲಿ ಕೂಡ ಹಾಕಿ ಅಪ್ಲೋಡನ್ನು ಮಾಡ್ಬೋದು. ಸೊ ಇನ್ಕಮ್ ಇದ್ದರೆ ಇನ್ಕಮ್ ತೋರಿಸಿ, ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಇನ್ಕಮ್ ಸರ್ಟಿಫಿಕೇಟ್ನ PDF ಫಾರ್ಮೆಟಲ್ಲಿ ಸೈಜು 100 KB ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಸೈಜ್ ಅಲೋಡ್ ಈಸ್ 100 KB ಅಂತ ಕೊಟ್ಟಿದ್ದಾರೆ. 100 KBಯಲ್ಲಿ PDF ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ಸೊ ನಾವು ಇಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಕಮ್ ಪ್ರೂಫ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಓಕೆ ಅಂತ ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ನಂಬರ್ ಆಫ್ ಇಯರ್ಸ್ ಆಫ್ ಸ್ಟೇ ಇನ್ ಪ್ರೆಸೆಂಟ್ ಟೌನ್ ಸಿಟಿ ಅಂತ ಕೇಳ್ತಾ ಇದೆ. ನೀವು ಇರುವಂಥ ಸ್ಥಳದಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ ಅಂತ ಕೇಳ್ತಾ ಇದೆ. 1 ರಿಂದ 10 ವರ್ಷ, 10 ವರ್ಷದಿಂದ ಹೆಚ್ಚಿಗೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ಎಷ್ಟು ವರ್ಷದಿಂದ ವಾಸವಾಗಿದ್ದೀರೋ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿ. ಮಾಡಿದ ನಂತರ ಮತ್ತೆ ಹೌಸ್ ಓನರ್ಶಿಪ್ ಅಂತ ಕೇಳ್ತಿದೆ. ಓನ್ ಹೌಸು, ರೆಂಟು, ನೋ ಹೌಸ್ ಅಂತ ಬಂದಿದೆ. ಸೊ ಮನೆ ಇರಲಾರ್ದವರಿಗೆ ಮನೆ ಕೊಡುವಂಥ ಸ್ಕೀಮೇ ಇದು PM ಆವಾಸ್ ಯೋಜನೆ. ಸೊ ನೋ ಹೌಸ್ ಅಂತ ಹಾಕೊಳ್ಳಿ. ರೆಂಟ್ ಅಂತ ಹಾಕೋದು ನಡೆಯುತ್ತೆ, ಅಥವಾ ನೋ ಹೌಸ್ ಅಂತ ಹಾಕೋದು ನಡೆಯುತ್ತೆ. ಕೆಲವರಿಗೆ ಮನೆ ಇರೋದಿಲ್ಲ, ಜಾಗ ಇರುತ್ತೆ, ಅಂದರೆ ಖುಲ್ಲ ಜಾಗ ಇರುತ್ತೆ, ಮತ್ತು ಪ್ಲಾಟ್ ಇರುತ್ತೆ, ಮನೆ ಇರೋದಿಲ್ಲ. ಸೊ ಅಂಥವ್ರು ನೋ ಹೌಸ್ ಅಂತ ಹಾಕ್ಕೊಳ್ಳಿ, ಅಥವಾ ರೆಂಟ್ ಇದ್ದರೆ ರೆಂಟ್ ಅಂತ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಸೇವ್ ಆ್ಯಂಡ್ ಕಂಟಿನ್ಯೂ ಕ್ಲಿಕ್ ಮಾಡ್ಕೊಳ್ಳಿ. ರೆಕಾರ್ಡ್ ಸೇವ್ ಸಕ್ಸಸ್ಫುಲ್ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ಇಲ್ಲಿ ಅಡ್ರೆಸ್ ಡೀಟೇಲ್ಸ್ಗೆ ಬಂದಿದೆ. ಸೊ ಅಡ್ರೆಸ್ ಡೀಟೇಲ್ಸಲ್ಲಿ ಹೌಸ್ ಅಥವಾ ಪ್ಲಾಟ್ ನಂಬರ್ ಅಂತಿದೆ. ಸೊ ಹೌಸ್ ಪ್ಲಾಟ್ ನಂಬರಲ್ಲಿ ನಿಮ್ಮ ಒಂದು ದಾಖಲೆಯಲ್ಲಿ ಮನೆಯ ದಾಖಲೆ ಏನಿರುತ್ತಲ್ಲ ಆ ಒಂದು ಮನೆಯ ದಾಖಲೆಯಲ್ಲಿ ಇರುವಂಥ ನಂಬರನ್ನು ಹಾಕಬೇಕು. ಅದರಲ್ಲಿ ಮನೆ ಕೊಟ್ಟಿರ್ತಾರೆ, ಕುಲ್ಲ ಜಾಗದ ನಂಬರು ಅಥವಾ ಪ್ಲಾಟಿನ ನಂಬರು ಅಂತ ಕೊಟ್ಟಿರ್ತಾರೆ. ಸೊ ಆ ಒಂದು ನಂಬರನ್ನು ಹಾಕ್ಕೊಳ್ಳಿ. ಅದಂತ ಸ್ಟ್ರೀಟು, ಏರಿಯಾ, ನಿಮ್ಮ ಒಂದು ಸ್ಲಮ್ಮು, ಓಣಿ ಅಂತ ಏನು ಕರಿತೀವಿ, ಸೊ ಆ ಒಂದು ಹೆಸರನ್ನು ಹಾಕ್ಕೊಳ್ಳಿ. ಅದರಿಂದ ಸ್ಟೇಟ್ ನೇಮ್ ಹಾಕ್ಕೊಳ್ಳಿ. ಕರ್ನಾಟಕ ಬಂದಿದೆ ಆಟೋಮೆಟಿಕ್ಕಾಗಿ. ಮತ್ತು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ. ಡಿಸ್ಟಿಕ್ ಆದ ನಂತರ ಸಬ್ ಡಿಸ್ಟಿಕ್ನ ಕೇಳ್ತದೆ. ಸಬ್ ಡಿಸ್ಟಿಕ್ ಅಂದರೆ ತಾಲೂಕನ್ನು ಸೆಲೆಕ್ಟ್ ಮಾಡಿ. ಅದರ ನಂತರ ಸಿಟಿ ನೇಮ್ ಕೇಳುತ್ತೆ ಮತ್ತೊಮ್ಮೆ. ಸೊ ಇಲ್ಲಿ
ನಗರಸಭೆದು ಮಾತ್ರ, ನಗರಸಭೆ ಮತ್ತು ಪುರಸಭೆ ಪಟ್ಟಣದ ನಗರದ ಮಾತ್ರ ಇಲ್ಲಿ ಅಪ್ಲಿಕೇಶನ್ ನಡೀತಾ ಇದೆ PM ಆವಾಸ್ ಯೋಜನೆದು. ಸೊ ಹಾಗಾಗಿ ಇಲ್ಲಿ ಯಾವ ನಗರ ಬರುತ್ತೋ ಆ ಡಿಸ್ಟಿಕ್ನಲ್ಲಿ ಅಂತೂ ಮಾತ್ರ ಶೋ ಆಗುತ್ತಾ ಹೋಗುತ್ತೆ. ಇಲ್ಲಿ ಹಳ್ಳಿಗಳದು ರೂರಲ್ ಬರೋದಿಲ್ಲ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಪಿನ್ ಕೋಡು ಆಟೋಮೆಟಿಕ್ ಆಗಿ ಬರುತ್ತೆ, ಆ ಒಂದು ಊರಿನ ಪಿನ್ ಕೋಡು. ಅದ ನಂತರ ಈಗ ಪ್ರೆಸೆಂಟ್ ಅಡ್ರೆಸ್ದು ಆಯಿತು. ಇವಾಗ ಪರ್ಮನೆಂಟ್ ಅಡ್ರೆಸ್ದು ಅದೇ ಸೇಮು. ಇಲ್ಲಿ ಒಂದು ಪ್ಲಾಟ್ ನಂಬರು ಅಥವಾ ಮನೆಯ ನಂಬರು, ಇಲ್ಲಿ ಸ್ಟ್ರೀಟು, ಸ್ಲಮ್ಮು, ಓಣಿ ಹೆಸರನ್ನು ಹಾಕ್ಕೊಳ್ಳಿ. ಅದೇ ರೀತಿಯಾಗಿ ಕರ್ನಾಟಕ ಸ್ಟೇಟನ್ನು ಹಾಕ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ಒಂದು ಜಿಲ್ಲೆಯನ್ನು ಹಾಕ್ಕೊಳ್ಳಿ, ಸ್ವಂತ ಜಿಲ್ಲೆ. ಆಮೇಲೆ ಸ್ವಂತ ತಾಲೂಕನ್ನು ಹಾಕ್ಕೊಳ್ಳಿ. ಜಿಲ್ಲೆಯಾಗನ ತಾಲೂಕು ಆದ ನಂತರ ಸಿಟಿ ಹಾಕ್ಕೊಳ್ಳಿ. ಸಿಟಿ ಹಾಕಿದ ನಂತರ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡ್ ಸೆಲೆಕ್ಟ್ ಮಾಡಿ. ಅದಾದ ನಂತರ ಇವಾಗ PM ಆವಾಸ್ ಯೋಜನೆ ಕನ್ಸ್ಟ್ರಕ್ಷನ್ ಸೈಟ್ ಅಡ್ರೆಸ್ ಅಂತ ಕೇಳಿದೆ. ಈ ಒಂದು PM ಆವಾಸ್ ಯೋಜನೆಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾದ ಸೈಟಿನ ಅಡ್ರೆಸ್ ಅಂದರೆ ನಿಮ್ಮ ಮನೆ ಕಟ್ಟಬೇಕಾದಂಥ ಅಡ್ರೆಸ್ ಏನಿದೆಯಲ್ಲ ಅದನ್ನು ಪಕ್ಕ ಕರೆಕ್ಟಾಗಿ ಹಾಕ್ಬೇಕಾಗುತ್ತೆ. ಇಲ್ಲಿ ಇವಾಗ ಏನು ಮನೆ ಫುಲ್ ಆದ ನಂತರ, ನಿಮಗೆ ಮಂಜೂರಾದ ನಂತರ ಯಾವ ಒಂದು ಸ್ಥಳದಲ್ಲಿ ನೀವು ಮನೆ ಕಟ್ಟಬೇಕು ಅನ್ಕೊಂತೀರ ಆ ಒಂದು ಅಡ್ರೆಸ್ಸು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ, ಆ ಒಂದು ಫ್ಲಾಟ್ನ ಒಂದು ಜಾಗದ ಒಂದು ನಂಬರ್ ಹಾಕಬೇಕು. ದಾಖಲಾತಿ ಇರುವಂಥದ್ದು ಫಾರಮ್ 3 ಆಗಿರ್ಬೋದು, ಖಾತಾ ನಕಲು ಏನಿರುತ್ತಲ್ಲ ಅದರಲ್ಲಿರುವಂಥ ನಂಬರ್ ಹಾಕ್ಕೊಳ್ಳಿ. ಆ ಒಂದು ಏರಿಯಾದ ಹೆಸರು, ಸ್ಟ್ರೀಟ್ ಹೆಸರು ಹಾಕ್ಕೊಳ್ಳಿ, ಸ್ಲಮ್ನ ಹೆಸರು. ಅದ ನಂತರ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಿಲ್ಲೆ ಸೆಲೆಕ್ಟ್ ಮಾಡಿದ ನಂತರ ಸಬ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ಆದ ನಂತರ ಇಲ್ಲಿ ಸಬ್ ಡಿಸ್ಟಿಕ್ಕು ಸಿಟಿ ನೇಮು ತೊಗೊಳ್ಳಿ. ತೊಗೊಂಡ ನಂತರ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ, ಸೇಮ್ ಪಿನ್ ಕೋಡ್ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಅಪ್ಲೋಡ್ ಲ್ಯಾಂಡ್ ಡಾಕ್ಯುಮೆಂಟ್ ಅಂತ ಕೇಳ್ತೈತೆ. ಲ್ಯಾಂಡ್ ಡಾಕ್ಯುಮೆಂಟ್ ಅಂದರೆ ಅದೇ ನಿಮಗೆ ಖಾತಾ ರಿಜಿಸ್ಟರ್ ಆಗಿರುವಂಥ ಡಾಕ್ಯುಮೆಂಟ್ ಆಗಿರ್ಬೋದು, ಅಥವಾ ಪಟ್ಟ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ಸರ್ಟಿಫೈಡ್ ಕಾಪಿ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಇದೆ. ಸೊ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಗೆ ಏನಾದರೂ ಕೊಟ್ಟಿದ್ರೆ ಆ ಒಂದು ಲ್ಯಾಂಡ್ ಆಗಿದ್ದರೆ ಸೊ ಅದರ ಒಂದು ಡಾಕ್ಯುಮೆಂಟ್ ಕೂಡ ಬೇಕಾಗುತ್ತೆ. ಇದು PDF ಅಲ್ಲಿ ಫಾರ್ಮೆಟಲ್ಲಿ ಇರಬೇಕು. ಮ್ಯಾಕ್ಸಿಮಮ್ ಸೈಜು 1 MB ಅಂತ ಕೊಟ್ಟಿದ್ದಾರೆ. ತುಂಬಾ ಕ್ಲಿಯರಿಟಿಯಾಗಿ ಸ್ಕ್ಯಾನ್ ಮಾಡಿಕೊಂಡು ಅಥವಾ ನಿಮ್ಮ ಮೊಬೈಲ್ನಲ್ಲಿ ಅಡೋಬೆ ಸ್ಕ್ಯಾನರಲ್ಲಿ PDF ಮಾಡಿಕೊಂಡು ಈ ಒಂದು ಅಪ್ಲೋಡನ್ನು ಮಾಡಬೇಕು PDF ಫೈಲನ್ನು. ಸೊ ನಾಳೆ ಸ್ಕ್ಯಾನನ್ನು ಮಾಡ್ಕೊಂಡಿದ್ದೀನಿ, ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ಸೊ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ, ಲ್ಯಾಂಡ್ ಡಾಕ್ಯುಮೆಂಟ್ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಕ್ಲಿಕ್ ಮಾಡಿ. ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ನೋಡಿ, ಇವಾಗ ಲಾಸ್ಟ್ ಸ್ಟೆಪ್ ಬಂದಿದೆ. ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಬ್ಯಾಂಕ್ ಡೀಟೇಲ್ಸು. ಸೊ ಬ್ಯಾಂಕ್ ಡೀಟೇಲ್ಸ್ ಏನಿದೆಲ್ಲ ಕರೆಕ್ಟಾಗಿ ಹಾಕಬೇಕು. ಮೊದಲಿಗೆ ಅಕೌಂಟ್ ನಂಬರ್ ಹಾಕಬೇಕು. ಅದರ ನಂತರ ಕನ್ಫರ್ಮ್ ಅಕೌಂಟ್ ನಂಬರು, ಮತ್ತೊಂದು ಸಲ ಅಕೌಂಟ್ ನಂಬರ್ ಹಾಕಬೇಕು. ಅದಾದ ನಂತರ ಮತ್ತೆ IFS ಕೋಡ್ ಕೇಳ್ತಾ ಇದೆ. ಸರಿಯಾದ ರೀತಿಯಲ್ಲಿ IFS ಕೋಡ್ ಹಾಕಬೇಕು. IFS ಕೋಡ್ ಹಾಕಿದ ನಂತರ ಗೆಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಅಂದಾಗ ಮಾತ್ರ ಅಲ್ಲಿ ಯಾವೊಂದು ಊರಿನ ಒಂದು ಬ್ಯಾಂಕ್ ಅಂತ ಕೆಳಗಡೆ IFS ಕೋಡ್ ಸಂಗತ ಮತ್ತು ಬ್ಯಾಂಚ್ ನೇಮ್ ಕೂಡ ಬರುತ್ತೆ. ಸೊ ಅದನ್ನು ಹಾಕ್ಕೊಂಡು ಮತ್ತು ಇಲ್ಲಿ ಯಾವ್ಯಾವ ಅವೈಲ್ಡ್ ಬೆನಿಫಿಟ್ ಅಂಡರ್ ಎನಿ ಸೆಂಟ್ರಲ್ ಸ್ಟೇಟ್ ಸ್ಪಾನ್ಸರ್ಡ್ ಸ್ಕೀಮ್ ಸಚ್ ಆಸ್ ಎ ಅಮೃತ್ 2.0, SBM ಅರ್ಬನ್ 2.0, ಡೇ ನಲ್ಮ್, NHM, PM ಸೂರ್ಯಗರ್, ಮುಫ್ತ್ ಬಿಜಿಲಿ ಯೋಜನೆ, ಆಯುಷ್ಮಾನ್ ಭಾರತ್, ಉಜ್ವಲ ಯೋಜನೆ, ಉಜಲ್ ETC ಅಂತ ಕೊಟ್ಟಿದ್ದಾರೆ. ಇವು ಯಾವಾದರೂ ನೀವು ಸ್ಕೀಮ್ಗಳನ್ನು ಪಡ್ಕೊಂಡಿದ್ದೀರಾ, ಬೆನಿಫಿಟ್ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ಗಿಂದ ಪಡ್ಕೊಂಡಿದ್ದೀರಾ ಅಂತ ಕೇಳುತ್ತೆ. ಇದರಲ್ಲಿ ಯಾವ್ದಾರ ಒಂದು ನೀವು ಪಡ್ಕೊಂಡಿದ್ದೆ ಆದಲ್ಲಿ ಎಸ್ ಅಂತ ತಗೋಬೇಕು. ಸೊ ಈ ಪಡ್ಕೊಂಡಿದ್ದದಲ್ಲಿ ಯಾವುದನ್ನು ಪಡ್ಕೊಂಡಿದ್ದೀವಿ ಅಂತ ಇಲ್ಲಿ ಬಂದುಬಿಡುತ್ತೆ. ಸೊ ಅದನ್ನು ನೀವು ಟಿಕ್ ಮಾಡ್ಕೋಬೇಕು. ಟಿಕ್ ಮಾಡಿಕೊಂಡು ಸೆಲ್ಫ್ ಕೆಳಗೆ ಡಿಕ್ಲೇರೇಷನ್ ಹಿಂಗೆ ತಗೋಬೇಕಾಗುತ್ತೆ. ಸೊ ಯಾವ ಪಡ್ಕೊಂಡಿಲ್ಲ ಅಂದರೆ ನೀವು ಏನು ಮಾಡಬೇಕು, ಇಲ್ಲಿ ನೋ ಅಂತಲೇ ಕೊಡಬೇಕಾಗುತ್ತೆ. ಇಲ್ಲಿ ಏನಿದೆಲ್ಲ ಸ್ಕೀಮ್ಗಳ ಹೆಸರು ಇಲ್ಲಿ ನೋ ಅಂತ ಕೊಟ್ಬಿಟ್ರೆ ಕೆಳಗಿನ ಡೀಟೇಲ್ಸು ಹೋಗುತ್ತೆ. ಜಸ್ಟ್ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಇಯರ್ ಬೈ ಡಿಕ್ಲೇರ್ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಅಬೋವ್ ಈಸ್ ಕರೆಕ್ಟ್ ಅಂತ ಏನಿದೆಲ್ಲ ಸೊ ಇವೆರಡು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಇಲ್ಲಿ ಫೈನಲ್ ಸೇವ್ ಅಂತಿದೆ ನೋಡಿ, ಈ ಒಂದು ಫೈನಲ್ ಸೇವ್ ಮೇಲೆ ಟಿಕ್ ಮಾಡಿ. ಫೈನಲ್ ಸೇವ್ ಕೊಟ್ಟ ನಂತರ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ವೇಟ್ ಮಾಡಿ. ಸರ್ವರ್ ಸ್ಲೋ ಇರೋ ಕಾರಣ ಲೋಡಿಂಗ್ ತೊಗೊಳುತ್ತೆ, ವೇಟ್ ಮಾಡಬೇಕು. ಯಾವುದೇ ರೀತಿ ರೀಪ್ಲೇಸ್ ಮಾಡೋದಾಗಲಿ ಕ್ಲೋಸ್ ಮಾಡೋದಾಗಲಿ ಮಾಡಬಾರ್ದು. ಸ್ವಲ್ಪ ವೇಟ್ ಮಾಡ್ಕೊಳ್ಳಿ, ಬರುತ್ತೆ ನೋಡಿ. ಫೈನಲ್ ಸೇವ್ ಅಂತ ಬಟನ್ ಕೊಟ್ಟ ನಂತರ ಆರ್ ಯು ಶೋರ್ ವಾಂಟ್ ಟು ಸೇವ್ ಆರ್ ಒನ್ಸ್ ಸೇವ್ಡ್ ದ ಡೀಟೇಲ್ಸ್ ಕ್ಯಾನಾಟ್ ಬಿ ಮಾಡಿಫೈಡ್ ಅಂತ ಕೊಟ್ಟಿದ್ದಾರೆ. ಸೊ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬಂತು. ಥ್ಯಾಂಕ್ ಯು ಫಾರ್ ಫಿಲ್ಲಿಂಗ್ ಅಪ್ಲಿಕೇಶನ್ ಫಾರ್ಮ್ ಅಂಡರ್ PMAY ಅರ್ಬನ್ 2.0 ಬೆನಿಫಿಷಿಯರಿ ಲೀಡ್ ಕನ್ಸ್ಟ್ರಕ್ಷನ್ ಕಂಪೋನೆಂಟ್ ಯುವರ್ ಅಪ್ಲಿಕೇಶನ್ ID ಈಸ್ ಅಂತ ID ಅಂತ ಬಂದಿದೆ. ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಬಂದಿರುವಂಥ ID ತೋರಿಸುತ್ತೆ, ಅಪ್ಲಿಕೇಶನ್ ನಂಬರು. ಇನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಓಕೆ ಅಂತಿದೆ ನೋಡಿ, ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇದರಲ್ಲಿ ಮತ್ತೆ ನಿಮಗೆ ಪ್ರಿಂಟ್ ಅಂತ ಆಪ್ಷನ್ ಬರುತ್ತೆ. ಈ ಒಂದು ಪ್ರಿಂಟನ್ನು ಕ್ಲಿಕ್ ಮಾಡಿಕೊಂಡ್ರೆ ಒಂದು PDF ನಿಮಗೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿ, PDF ಡೌನ್ಲೋಡ್ ಆಯಿತು ನಮಗೆ.
ಸೊ ಈ ಒಂದು PDF ಅನ್ನು ಟಿಕ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ರೆ ನಿಮಗೆ ಒಂದು 6 ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ PDF ಫೈಲ್ ಓಪನ್ ಆಗುತ್ತೆ. ನೋಡಿ PDF ಓಪನ್ ಆಗಿದೆ. ಸೊ ಈ ರೀತಿಯಾಗಿ ನಿಮಗೆ ಒಂದು 6 ಪೇಜ್ಗಳು ಇರ್ತವೆ. ಈ ಒಂದು 6 ಪೇಜ್ಗಳನ್ನು ನೀವು ಪ್ರಿಂಟ್ ತಗೋಬೇಕಾಗುತ್ತೆ. ರೆಫರೆನ್ಸ್ಗೆ ಬೇಕಾಗುತ್ತೆ ಮುಂದುಗಡೆ ನಿಮಗೆ. ಸೊ ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪು ಕಂಪ್ಯೂಟರ್ನಲ್ಲಿ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0ದ ಅಪ್ಲಿಕೇಶನ್ ಹಾಕೋದು ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಹಾಕುವಾಗ ಏನಾದರೂ ಬರ್ತಾ ಇಲ್ಲ, ಎರರ್ ಬರ್ತಾ ಇತ್ತು, ನಿಮಗೆ ಗೊತ್ತಾಗಲಿಲ್ಲ, ಸ್ಟೆಪ್ಗಳು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ಉತ್ತರ ಕೊಡ್ತೀನಿ. ಮತ್ತು ಹೆಚ್ಚಿನ ಮಾಹಿತಿ Instagram ID ಕೊಟ್ಟಿರ್ತೀನಿ, ಅಲ್ಲಿ ಬಂದು ಕೂಡ ಮೆಸೇಜ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.